ಹಾಯ್ ನಮಸ್ಕಾರ, ನಾನು ನಿಮ್ಮ ಕೃಷ್ವಿಗೌಡ. ನಾವಿವತ್ತು ಚಿಕ್ಕಮಗಳೂರು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದ ಕಡೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಧಾರ್ಮಿಕ ತಾಣ. ಮಂಜುನಾಥ ಸ್ವಾಮಿ ಇರುವ ಈ ಊರು ಬಹಳ ಪ್ರಸಿದ್ಧ. ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇದು ನೇತ್ರಾವತಿಯ ದಡದ ಪಕ್ಕದಲ್ಲಿದೆ. ಇಲ್ಲಿನ ಆರಾಧ್ಯ ದೈವ ಬಂದ್ಬಿಟ್ಟು ಮಂಜುನಾಥ ಸ್ವಾಮಿ. ಈ ದೇವಾಲಯವು ದಾನ ಧರ್ಮಕ್ಕೆ ಪ್ರಸಿದ್ಧವಾಗಿದೆ ಮತ್ತು ಭಕ್ತರಿಗೆ ನೈತಿಕ, ಸಾಂಸ್ಕೃತಿಕ, ಧಾರ್ಮಿಕ ಕೇಂದ್ರವಾಗಿ ಯಕ್ಷಗಾನದ ನಾಡಿನ ಚರಿತ್ರೆಯನ್ನು ಅಲಂಕರಿಸುತ್ತದೆ. ಇದು ನಾನು 3ನೇ ಸಲ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಇವತ್ತು ಬೇರೆ ಸೋಮವಾರ, ರಜಾ ಬೇರೆ ಇದೆ. ಸೊ ಎಷ್ಟು ಜನ ಇರ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ ಈಗ. ಈಗ ಬಂತಲ್ವ, ಇದೇ ಧರ್ಮಸ್ಥಳದ ಆರ್ಚ್. ವೆಲ್ಕಮ್ ಟು ಧರ್ಮಸ್ಥಳ. ಬನ್ರೋ, ಮನೆಗಳಲ್ಲಿ ಇದ್ದೇನ್ ಮಾಡ್ತೀರಾ? ಬನ್ರೋ, ಮಂಜುನಾಥ ಸ್ವಾಮಿ ನೋಡ್ರು, ಪಡ್ಕೊಳ್ರು. ಏ ಆನಂದು, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡುವ ಸ್ಥಳ. ನೋಡ್ಬೇಕು ಗುರು, ಮೊನ್ನೆ ಬಂದು ನೋಡಿಲ್ಲ. ಅಜ್ಜನ ಹಂಗಾಗ್ಬಿಟ್ರೆ ಬಾಹುಬಲಿ. ಓ ಏನ್ ಮಾಡಿ ಏವಿ ಇಲ್ಲ ಅದು ಬಾಹುಬಲಿ ನಡ್ಸ್ಕೊಂಡ್ ಹೋಗಲಪ್ಪ. ಇಲ್ಲಿ ನೋಡಿದ್ರು ಜನ. ಇವತ್ತು ಈದ್ ಮಿಲಾದ್ ರಜೆ ಇರುವ ಕಾರಣ ಜಾಸ್ತಿ ಇದೆ ಜನ. ಗೌರ್ಮೆಂಟ್ ರಜಾ ಅಲ್ಲ ಇವತ್ತು. ಕಾರ್ ಪಾರ್ಕಿಂಗ್, ಗೆಸ್ಟ್ ಹೌಸ್, ಮಂಜುನಾಥ ಸ್ವಾಮಿ ಟೆಂಪಲ್ ಸ್ಟ್ರೈಟ್. ಸೊ ನೀವಿಲ್ಲಿ ಧರ್ಮಸ್ಥಳಕ್ಕೆ ಏನಾದರೂ ಬಂದರೆ ಇಲ್ಲಿ ನಿಮಗೆ ರೂಮ್ ಬೇಕಾದ್ರೆ ಸಿಗುತ್ತೆ. ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಕಡಿಮೆ ದರದಲ್ಲಿ 50 ರೂಪಾಯಿಗೆಲ್ಲ ರೂಮ್ ಸಿಗುತ್ತೆ ನಿಮಗೆ. ನೋಡಿದೆ ರೂಮ್ಸ್ ಎಲ್ಲ. ಸೊ ನೀವು ಫ್ಯಾಮಿಲಿ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಇಲ್ಲೆಲ್ಲ ಉಳ್ಕೋಬೋದು ಆರಾಮಾಗಿ. ಮಾಹಿತಿ ಕಚೇರಿ, ಎಂಕ್ವೈರಿ ಆಫೀಸ್, ಲಗೇಜ್ ಎಲ್ಲ ಇಲ್ಲಿದೆ. ನಮಗೆ ಟಾಯ್ಲೆಟ್ಸ್ ಏನಾದರೂ ಬೇಕಾದರೆ ಫ್ರೀ ಟಾಯ್ಲೆಟ್ ಇಲ್ಲಿ ಸಿಗುತ್ತೆ ನಿಮಗೆ. ಹೋಗ್ಬೋದು. ಧರ್ಮಸ್ಥಳದಲ್ಲಿ ಮಳೆ ಬೀಳ್ತಾ ಇದೆ. ತುಂಬ ಜನ ಇದ್ದಾರೆ. ರಜೆ ಇರುವ ಕಾರಣ ಎಲ್ಲ ಬಂದ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದವರೇ ಕಾಣಿಸ್ತಾರೆ ಇವರು. ಅಷ್ಟು ಜನ ಇದ್ದಾರೆ. ಸೋಮವಾರ ಅಲ್ವಾ? ಅದಕ್ಕೆ ರಜಾ ದಿನ ಇವತ್ತು, ಅದಕ್ಕೆ ಜಾಸ್ತಿ ಜನ ಬಂದಿದ್ದಾರೆ. ಸ್ಥಳಕ್ಕೆ ಬಂದಾಗ ಒಂದು ವಿಷಯ ಏನಂದರೆ, ನೀವು ಎಲೆ ಅಡಿಕೆ ಹಾಕಿರ್ತೀರ, ಗುಟ್ಕ ಹಾಕಿರ್ತೀರ, ದಯವಿಟ್ಟು ಈ ಥರ ರೋಡುಗಳ ಮೇಲೆ ಹೋಗಿಬೇಡ್ರಿ. ಯಾಕಂದರೆ ತುಂಬ ಜನ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ದಯವಿಟ್ಟು ಕಸನೂ ಹಾಕಬೇಡಿ, ಎಲ್ಲಂದ್ರಲ್ಲಿ ಹುಗಿಬೇಡಿ. ದಯವಿಟ್ಟು ಇದನ್ನ ಮೇಂಟೈನ್ ಮಾಡಿ. ನಮ್ಮ ದೇವಸ್ಥಾನ ನಾವು ನೀಟಾಗಿ ಇಟ್ಕೋಬೇಕು. ಎಸ್, ತುಂಬ ಆಲ್ಮೋಸ್ಟ್ ಎಲ್ಲರೂ ಬರೀ ಕಾಲಲ್ಲಿ ನಡೀತಾರೆ ಇಲ್ಲಿ. ಅದಕ್ಕೆ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಮಗೆ ಪಂಚೆ, ಶಾಲು, ಬೇರೆ ಏನಾದರೂ ಮಕ್ಕಳಿಗೆ ಆಟ ಸಾಮಾನು ಬೇಕಾದ್ರೆ ಎಲ್ಲ ಅಂಗಡಿಗಳಿದ್ದಾವೆ ಮುಂದೆ. ಸೊ ತಗೋಬೋದು ನೀವು. ಇಲ್ಲಿ ಗಂಗಾ ವಸತಿ ಗೃಹ. ಕ್ಯೂ ಅಂತೂ ಹೆವಿ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟೊತ್ತಾಗುತ್ತೋ ದರ್ಶನ ಗೊತ್ತಿಲ್ಲ, ನೋಡಬೇಕು. ದೇವರ ದರ್ಶನಕ್ಕೆ ಸಾಲು. ಸೊ ನೀವು ದೇವರ ದರ್ಶನಕ್ಕೆ ಏನಾದರೂ ಹೋಗ್ತಿದ್ರೆ ಈ ಕಡೆ ಹೋಗ್ತೀವಿ. ಇಲ್ಲಿ ನಿಮ್ಮ ಚಪ್ಪಲಿಗಳು ಬಿಡುವ ಸ್ಥಳ. ಸೊ ನೀವೇನಾದರೂ ಚಪ್ಪಲಿನ ಬಿಡಬೇಕು, ಲಗೇಜನ್ನು ಇಡಬೇಕಂದ್ರೆ ನೀವು ಕಾರು ಅದು ತಗೊಂಡ್ಬಂದಿದ್ರೆ ಅದನ್ನು ಇಟ್ಬಿಟ್ಟು ಬಂದುಬಿಡಿ. ಸುಮ್ಮನೆ ಇಲ್ಲೆಲ್ಲ ವೆಯ್ಟ್ ಮಾಡ್ತೀರಾ. ಉಚಿತವಾಗಿ ಲಗೇಜ್ ಇಡ್ಬೋದು ಇಲ್ಲೇನಾದರೂ ಬಂದರೆ. ಇಲ್ಲಿ ಚಪ್ಪಲಿ ಬಿಡಬೇಕು, ಚಪ್ಪಲಿ ಬಿಡೋದು.
ಧರ್ಮಸ್ಥಳ ಪುಣ್ಯಕ್ಷೇತ್ರ. ಇದು ನಮ್ಮ ಕರ್ನಾಟಕದಲ್ಲಿರೋದು, ನಮ್ಮ ಕರ್ನಾಟಕದ ಹೆಮ್ಮೆ. ಈಗ ಧರ್ಮಸ್ಥಳಕ್ಕೆ ಬಂದಿದ್ವಿ. ಈ 200 ಟಿಕೆಟ್ ಇರುತ್ತಲ್ವ, ಅದನ್ನ ತಗೊಳ್ಳಿಕ್ಕೆ 3-4 ಅವರ್ ಆಗುತ್ತಂತೆ. ಆಮೇಲೆ ದರ್ಶನ ಮಾಡಲಿಕ್ಕೆ 5-6 ಅವರ್ ಆಗುತ್ತಂತೆ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗೋ ಡೌಟು, ನೋಡೋಣ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಏನೋ ಯಾರಾದ್ರೂ ನೋಡಿದ್ರ ಏನೋ ಏನು ಟಿಕೆಟ್ ಸಿಗ್ತೇನೋ? ನಾವು ಆಸೆಯಿಂದ ಬಂದಿರ್ತೇವೆ ದರ್ಶನ ಮಾಡ್ಬೇಕಂದ್ಬಿಟ್ಟು 500 ರೂಪಾಯಿ ಟಿಕೆಟ್ ತಗೊಳಕ್ಕೆ 5 ಅವರ್ 6 ಅವರ್ ಬೇಕಲ್ಲ. ಈಗ ದರ್ಶನ ಮಾಡೋಕೆ ಸಾಯಂಕಾಲ ಆದಿದೆ, ಇವಾಗ ಕ್ಲೋಸ್ ಅಂತ. ಅದುವರೆ 2:30 ಕ್ಲೋಸ್ ಮಾಡ್ತಾರಂತೆ, ಮತ್ತೆ 5 ಗಂಟೆಗೆ ಓಪನ್ ಮಾಡ್ತಾರಂತೆ. ಸೊ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಎಲ್ಲೆಲ್ಲೂ ಇರುವನು ದೇವರು. ಸೊ ಮುಂದೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ದೇವ್ರ ಪ್ರಸಾದ ತಿನ್ಬಿಟ್ಟು ಮತ್ತೆ ಹೋಗೋಣ ಬನ್ನಿ. ನೋಡಿ ಜನಸಾಗರ. ಇಡೀ ಕರ್ನಾಟಕ ಜನರೆಲ್ಲ ನಮ್ಮ ಧರ್ಮಸ್ಥಳದಲ್ಲೇ ಇರ್ತಾರೆ ಇವತ್ತು. ಗೇಟ್ ಇದರ ಎದುರು ವಾಹನಗಳನ್ನು ನಿಲ್ಲಿಸಬಾರದು. ಕ್ಷೇತ್ರ ಸಿಬ್ಬಂದಿಗಳ ವಾಹನ ಮಾತ್ರ ಪ್ರವೇಶ. ಸೊ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅಲೋ ಇಲ್ಲ ಇಲ್ಲಿ. ಸೊ ಜನಗಳಿಗೆ ಮಾತ್ರ ಓಡಾಡಲು ಅವಕಾಶ ಇದೆ. ಇವತ್ತು ನಾವು ಮಂಡೇ ಕಡಿಮೆ ಇರ್ತಾರೆ ಅಂದ್ಕೊಂಡಿದ್ವಿ, ಬಟ್ ರಜಾ ಇರೋ ಕಾರಣ ಎಲ್ಲರೂ ಬಂದುಬಿಟ್ಟಿದ್ದಾರೆ ಇವತ್ತು. ಇವತ್ತು ಇವರು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಮೇ ಬಿ ಸಂಜೆ ಆಗುತ್ತೆ ಅನಿಸುತ್ತೆ ದರ್ಶನ, ಮಂಜುನಾಥ ಸ್ವಾಮಿ ದರ್ಶನ. ಅಷ್ಟೊಂದು ಜನ ಇದ್ದಾರೆ ಇಲ್ಲಿ. ಮುಂದೆ ಪ್ರವಚನ ಮಂಟಪ ಇದೆ. ಪ್ರವಚನ ಮಂಟಪ ಅಂದ್ರೆ ಏನು? ಭಜನೆ ಮಾಡೋದು. ಭಜನೆ ಏನಾದರೂ ಕಾರ್ಯಕ್ರಮಗಳು ಏನಾದ್ರು ಇದ್ರೆ ಇಲ್ಲೇ ಮಾಡೋದು. ನಿಮ್ಮದು ಬೈಕು ಕಾರು ಏನಾದರೂ ಇದ್ದರೆ ಬಂದೇ ಪೂಜೆ ಮಾಡಿಸ್ಕೊಬೋದು. ಸೊ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅನ್ನಪೂರ್ಣಕ್ಕೆ ಪ್ರವೇಶ ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮತ್ತು ಸಂಜೆ 7 ಗಂಟೆ ತನಕ ಇರುತ್ತೆ. ಸೊ ನೋಡಿ, ಸೊ ನೀವು ಹೀಗೆ ಹೋಗ್ಬೋದು ಪ್ರಸಾದ ತಿನ್ನಲಿಕ್ಕೆ. ಹೀಗೆ ಅನ್ನ ಪ್ರಸಾದಕ್ಕೆ ಹೋಗಬೇಕಾಗುತ್ತೆ. ಜನಸಾಗರ ಹೇಗಿದ್ದಾರೆ ಅಂತ ಈ ಕಡೆನೂ ಕ್ಯೂ ಇದ್ದಾರೆ, ಆ ಕಡೆನೂ ಕ್ಯೂ ಇದ್ದಾರೆ. ಪಾಪ ಇವ್ರಿಗೆಲ್ಲ ದರ್ಶನ ಆಗೋದು ಮಿನಿಮಮ್ ಏನಿಲ್ಲ ಅನ್ನೋ 5 to 6 ಅವರ್ಸ್ ಆಗುತ್ತೆ. 2 o'clockಗೆ ದರ್ಶನ ದರ್ಶನ ಕ್ಲೋಸ್ ಮಾಡ್ತಾರೆ. ಅಂದರೆ ದೇವರ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋದು 5ಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಅಲ್ಲಿ ತನಕ ಅವರು ಅದನ್ನು ಇರಬೇಕು. ಅವರೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಸುಸ್ತಾಗಿ ಪಾಪ. ಇಲ್ಲಿ ಫ್ಯಾನಿನ ವ್ಯವಸ್ಥೆ ಚಿಕ್ಕದಿದೆ. ಓಪನ್. ಇನ್ನೊಂದು ಏನಂದರೆ, ಈಗ ತಿರುಪತಿಯಲ್ಲಿ ಕೊಡೋ ಥರ ಲೈಕ್ ಮಿಡಲಲ್ಲಿ ಏನಾದರೂ ಬಂದುಬಿಟ್ಟು ಪ್ರಸಾದ ಕೊಡೋದಾಗಲಿ, ಇಲ್ಲಾಂದರೆ ಜ್ಯೂಸಸ್ ಕೊಡೋದಾಗಲಿ ಆ ಥರ ಮಾಡಿ. ಯಾಕಂದರೆ ಏನೂ ಕೊಡೋಲ್ಲ ಇಲ್ಲಿ. ಸೊ ಅದು ಕೊಟ್ಟರೆ ನೀರು ಕೊಡ್ತಾರೆ. ಅದನ್ನ ಬಿಟ್ಟು ಈ ಥರ ಫುಡ್ಡೆಲ್ಲ ಕೊಡೋದ್ರಿಂದ ಅವ್ರು ತುಂಬ ವೆಯ್ಟ್ ಮಾಡ್ತಾರಲ್ಲ ಪಾಪ, ಅದಕ್ಕೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ಎನರ್ಜಿ ಬರುತ್ತೆ. ಇದು ಒಳಗಡೆ ಬರೋ ದ್ವಾರ. ಸೊ ಹೊಸದಾಗೇನೋ ಕಟ್ತಾ ಇದ್ದಾರೆ. ಮೇ ಹೊಸದಾಗೇನೋ ಕಟ್ತಾ ಇರೋದು, ಅದು ಹೊಸದಾಗೇನೋ ಕಟ್ತಿದ್ದಾರೆ. ಹುಟ್ಟದ್ದಣ, ಅದು ಹುಟ್ಟಿದ್ದ, ಅದು ಹುಟ್ಟಿದ್ದೆ. ಮತ್ತು ಇನ್ನು ಆ ಕಡೆ ಕಟ್ತಾ ಇದ್ದಾರೆ. ಅದೆಲ್ಲ ಕ್ಯೂ ಬರುತ್ತಲ್ಲ, ಅದೆಲ್ಲ ಕ್ಯೂ ಬರುತ್ತೆ. ನೆಲ ಜಾರುತ್ತದೆ, ಹುಷಾರಾಗಿ ಬನ್ನಿ. ಸೊ ಕೈಗಳೆಲ್ಲ ತೊಳ್ಕೊಳ್ಳಿ. ಮೇಲೆ ಇದು ಕುತ್ಕೊಂಡು ಸೇರ್ಬೇಡ. ಇಲ್ಲಿ ಕೆಳಗಡೆ ಕುತ್ಕೊಂಡು ಹೋಗ್ತಾನೆ. ಇದು 2ನೇ ಸಲ ಬರ್ತಾರೆ ದೇವರ ಪ್ರಸಾದಕ್ಕೆ. ಒಗ್ಗಟ್ಟಿಗೆ ಮಕ್ಕಳು
ಮಂಜುನಾಥ ದೇವಸ್ಥಾನ ಪ್ರಸಾದಕ್ಕೆ ಬಂದಿದ್ದೀವಿ, ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕಂತಲ್ಲ, ಪುಣ್ಯ ಮಾಡಿರ್ಬೇಕು. ಸೊ ಇಲ್ಲಿ ಪ್ರಸಾದಕ್ಕೆ ಬರೋರು ತುಂಬ ಜನ ಈ ನೆಲ ಇರುತ್ತಲ್ಲ, ಇದನ್ನು ಸಹ ಊಟ ಮಾಡ್ತಾರೆ. ಏನಾದರೂ ಹರಕೆ ಇದ್ದರೆ ಅವ್ರಿಗೆ, ಅವರು ಈಡೇರಿದ್ರೆ ಹರಕೆ, ಸೊ ಈ ನೆಲದಲ್ಲಿ ಸಹ ಊಟ ಮಾಡ್ತಾರೆ. ಇಲ್ಲಿ ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಈ ಕಡೆ ಬಂದರೆ ಟಾಯ್ಲೆಟ್ ಮತ್ತು ಕೈ ತೊಳೆದ ಜಾಗ ಇದೆ. ಇಷ್ಟ ಬೇಡ. ಸೊ ಪ್ರಸಾದ ಎಲ್ಲ ಆಯಿತು. ಸೊ ನೀವೇನಾದರೂ ಬಂದರೆ ಪ್ರಸಾದನ ತಿನ್ನೋದನ್ನು ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ರೈಸ್ ಕೊಟ್ಟರು, ಪಾಯಸ ಕೊಟ್ಟರು, 2 ಥರ ಸಾಂಬಾರು ಕೊಟ್ಟರು, ಸಕ್ಕದಾಗಿತ್ತು. ನೀವಂತೂ ಮಿಸ್ ಮಾಡಬೇಡಿ. ಏನು ಗುರು? ಎಲ್ಲರೂ ಅಷ್ಟೇ ಬಂದಮೇಲೆ ಧರ್ಮಸ್ಥಳಕ್ಕೆ ಬಂದಮೇಲೆ ಅನ್ನದಾಸೋಹ ಮುಗಿಸ್ಕೊಂಡು ಹೋಗ್ಬೇಕು. ಹೌದು. 11 ಗಂಟೆ ಸ್ಟಾರ್ಟ್ ಆಗುತ್ತೆ, 7 ಗಂಟೆ ತನಕ ಇರುತ್ತೆ. ಸೊ ಕೆಳಗಡೆ ನೀವು ನೆಲದ ಮೇಲೆ ಕುತ್ಕೊಂಡು ತಿನ್ಬೋದು. ಅದೇ ಫಸ್ಟ್ ಫ್ಲೋರಲ್ಲಿ ನಾರ್ಮಲ್ ಚರ್ಚ್ ಟೇಬಲ್ ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ನೀವು ಬಂದಾಗ ಆರಾಮಾಗಿ ತಿನ್ಕೊಂಡು ಹೋಗಿ. ನೆಕ್ಸ್ಟ್ ಟೈಮ್ ಬಂದಾಗ ಬೇಗ ದರ್ಶನ ಆಗೋಯ್ತು. ಈಗ ತುಂಬ ಅಲ್ಲಿರೋ ಜನ ನೋಡಿದ್ರೆ ದರ್ಶನ ಇವತ್ತೇ ಆಗಲ್ಲ ಅಂತ ಅನಿಸ್ಬಿಡ್ತು ನಮಗೆ, ಅಷ್ಟೊಂದು ಜನ ಇದ್ದಾರೆ. ಅದಕ್ಕೆ ನಾವು ಬೇಗ ಬೆಂಗಳೂರಿಗೆ ಹೋಗೋ ಕಾರಣ ಮುಂದೆನೇ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ ಮತ್ತು ಪ್ರಸಾದ ತಿನ್ಕೊಂಡು ಈಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ದರ್ಶನ ಮಾಡ್ತೀವಿ ಪಕ್ಕ. ಈ ಸಲ ನಾವು ಚಾನ್ಸ್ನ ಮಿಸ್ ಮಾಡಿಕೊಡ್ವಿ ಅಲ್ವೇನೋ? ಹೌದು, ಬರಬೇಕು. ಸೊ ಧರ್ಮಸ್ಥಳ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನೀವು ಹೋಗುವಾಗ ಇಲ್ಲಿ ಮುಂದೆ ರತ್ನಗಿರಿ ಬಾಹುಬಲಿ ಬೆಟ್ಟ ಅಂತ ಇದೆ. ಇದಕ್ಕೂ ಒಂದ್ಸಲ ವಿಸಿಟ್ ಮಾಡಿ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಪಾಪ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ಇಲ್ಲಿ. ಎಲ್ಲೆಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ ಜನಗಳು ಪಾಪ. ಎಲ್ಲ ಇಲ್ಲಿ ಮಲಗಿಬಿಟ್ಟಿದ್ದಾರೆ ಪಾಪ. ಎಲ್ಲ ಮರಗಳಿದ್ದಾವೆ, ಫುಲ್ ತಣ್ಣಗಿದೆ. ಶೂಸ್ ಆರ್ ನಾಟ್ ಅಲೌಡ್. ಇದು ಮೇಲೆ ಇರುವಂತಹ ಬಾಹುಬಲಿ. ವಾಯ್ಸ್ ಕೊಡೋಣ. ರಾಷ್ಟ್ರಪತಿ ಹಿರಿಯವರಿಂದ ಶ್ರೀ ಬಾಹುಬಲಿ ವಿಹಾರಕ್ಕೆ ಶಿಲಾನ್ಯಾಸ 1973ರಲ್ಲಿ ಬಾಹುಬಲಿ ಕೆತ್ತನೆ ಕಾರ್ಖಾನೆಯನ್ನು ನೀವು ಧರ್ಮಸ್ಥಳಕ್ಕೆ ಬಂದಾಗ ಈ ರತ್ನಗಿರಿ ಬಾಹುಬಲಿ ಬೆಟ್ಟನ ಒಂದ್ಸಲ ವಿಸಿಟ್ ಮಾಡಿ. ಅದ್ರ ಹಿಸ್ಟ್ರಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಇದೇ ಥರ ಇನ್ನೂ ವೀಡಿಯೋಸ್ ತುಂಬ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಇದನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.